ಸಿನಿಪ್ರಿಯರ ಅನುರಾಗವಾದ ಮಿತ್ರನ ಮೌನ ರಾಗ. ಟ್ರೈಲರ್ನಷ್ಟೇ ಸೊಗಸಾಗಿದೆ ಜನ್ಯ ಮ್ಯೂಸಿಕಲ್ ಆಲ್ಬಮ್. ಆಲಿಸುವ ಆಲಿಸುವ ಮೌನಗಳ ರಾಗ, ಆಲಿಸುತ್ತ ಆಲಿಸುತ್ತ ಎದೆಯಲ್ಲಿ ಅನುರಾಗ. ಟ್ರೈಲರ್ ಮತ್ತು ಫಸ್ಟ್ ಲುಕ್ ಪೋಸ್ಟರ್ಗಳಿಂದ ಸ್ಯಾಂಡಲ್ವುಡ್ ಸಿನಿಪ್ರಿಯರನ್ನ ಮೋಡಿ ಮಾಡಿದ್ದ ರಾಗ ಚಿತ್ರತಂಡ ಇದೀಗ ಹಾಡುಗಳನ್ನ ರಿಲೀಸ್ ಮಾಡಿದೆ. ಟ್ರೈಲರ್ನಷ್ಟೇ ಹಾಡುಗಳು ಕೂಡ ವಿಭಿನ್ನವಾಗಿದ್ದು ಇಂಪ್ರೆಸಿವ್ ಅನ್ಸಿವೆ. ಒಂದೊಂದು ಫ್ರೇಮ್ ಕೂಡ ತುಂಬಾ ನ್ಯಾಚುರಲ್ ಆಗಿ ಕಲರ್ಫುಲ್ ಆಗಿ ಮೂಡಿ ಬಂದಿದೆ. ಕಾರಲ್ಲಿ ನಾವು ಹೋದ್ರೆ ಪ್ರಪಂಚ ನಮ್ಮನ್ನು ನೋಡುತ್ತೆ, ಕಾಲ್ನಡಿಗೆಯಲ್ಲಿ ಹೋದ್ರೆ ಪ್ರಪಂಚನೇ ನಾವು ನೋಡ್ಬೋದು. ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ, ಮಿಸುಕಾಡಿದೆ, ಹೊಸ ಬಗೆ ಮಿಡಿತವ ಹೃದಯವು ಕಲಿಯುವ ಹಾಗಿದೆ, ಬೆರಗಾಗಿದೆ. ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ, ಮಿಸುಕಾಡಿದೆ, ಹೊಸ ಬಗೆ ಮಿಡಿತವ ಹೃದಯವು ಕಲಿಯುವ ಹಾಗಿದೆ. ಮಿತ್ರ ಎಂಟರ್ಟೈನರ್ಸ್ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ನಡಿ ಹಾಸ್ಯ ಕಲಾವಿದ ಮಿತ್ರ ನಟಿಸಿ ನಿರ್ಮಿಸಿರೋ ರಾಗ ಬೇರೆಯದ್ದೇ ಫೀಲ್ ಕೊಡ್ತಿದೆ. ಕಮರ್ಷಿಯಲ್ ಸಿನಿಮಾಗಳ ಸೂತ್ರ ಬಿಟ್ಟು ಪ್ರಯೋಗಾತ್ಮಕವಾಗಿ ಡಿಫರೆಂಟ್ ಆಗಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ನಿರ್ದೇಶಕ ಪಿಸಿ ಶೇಖರ್. ಮಿತ್ರಾಗೆ ಮಲಯಾಳಂ ಚೆಲುವೆ ಭಾಮಾ ಜೋಡಿಯಾಗಿದ್ದು, ಕುರುಡರ ಪಾತ್ರಗಳಲ್ಲಿ ಇಬ್ಬರು ಗಮನ ಸೆಳೆಯಲಿದ್ದಾರೆ. ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ, ಮಿಸುಕಾಡಿದೆ, ಹೊಸ ಬಗೆ ಮಿಡಿತವ ಹೃದಯವು ಕಲಿಯುವ ಹಾಗಿದೆ, ಬೆರಗಾಗಿದೆ. ಸಂಗೀತ ರಸ ಸಂಚಿಯಲ್ಲಿ ರಾಗ ಹಾಡುಗಳ ಅನಾವರಣ. ಮಿತ್ರನ ರಾಗಕ್ಕೆ ಸ್ಯಾಂಡಲ್ವುಡ್ ತಾರೆಯರ ಸಾಥ್. ಅಮ್ಮನ ಲಾಲಿಯೇ ಮೊತ್ತ ಮೊದಲ ರಾಗ, ಗಂಧನ ಅಳುವಲು ಚಂದದೊಂದು ರಾಗ, ಮಾತೆಯ ಸ್ಮರಣೆಯೇ ಕೊನೆಯೇರದ ರಾಗ. ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸಂಯೋಜನೆಯ ಮ್ಯೂಸಿಕಲ್ ಆಲ್ಬಮ್ ಇದಾಗಿದ್ದು, ಜನ್ಯ ಲೈವ್ ಮ್ಯೂಸಿಕ್ ಮೂಲಕ ರಾಗದ ಹಾಡುಗಳನ್ನ ಹೊರತಂದಿದ್ದು ವಿಶೇಷ. ಅನುರಾಧ ಭಟ್, ವ್ಯಾಸ್ ರಾಯ್, ಅರ್ಜುನ್ ಜನ್ಯ ಲೈವ್ ಬ್ಯಾಂಡ್ ಜೊತೆ ಹಾಡಿದ್ರೆ ಶ್ರೀನಗರ ಕಿಟ್ಟಿ, ಹರ್ಷಿಕಾ ಪುಣಚ, ಸಿಹಿಕಹಿ ಚಂದ್ರು ದಂಪತಿ ಸೇರಿದಂತೆ ಸಾಕಷ್ಟು ಚಿತ್ರರಂಗದ ತಾರೆಯರು ಬಂದು ಶುಭ ಹಾರೈಸಿದ್ದು ಮತ್ತೊಂದು ವಿಶೇಷ. 5 ಹಾಡುಗಳಿರೋ ಈ ಚಿತ್ರದಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದ್ದು, ರಾಗದ ಸೊಬಗನ್ನ ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿವೆ. ಅದರಲ್ಲೂ ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ ಅನ್ನುವ ಡ್ಯುಯೆಟ್ ಮೆಲೋಡಿ ಹಾಡು ಕಣ್ಮನ ತಣಿಸುವಂತಿದೆ. ಗುಟ್ಟಾಗಿ ಕತ್ತು ತಂದ ಆಭಾನ ಶಾಮಿಯಾನ, ನೆರವೇರಿಸು ನೀ ಸ್ನೇಹದ ಉದ್ಘಾಟನೆ. ಜೈನ್ ಕಾಯ್ಕಿಣಿ ಪದಪುಂಜವಿರೋ ಈ ಹಾಡಿಗೆ ಕಾರ್ತಿಕ್ ಮತ್ತು ಅನುರಾಧ ಭಟ್ ಗಾಯನವಿದೆ. ಗೂಗ್ಲಿ ರಾಮಾಚಾರಿ, ಮಾಸ್ಟರ್ ಪೀಸ್ ನಂತಹ ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿರೋ ಛಾಯಾಗ್ರಾಹಕ ವೈದಿ ಕ್ಯಾಮೆರಾದಲ್ಲಿ ರಾಗ ಸೆರೆಯಾಗಿದ್ದು ಕಣ್ಣು ಕೋರೈಸುವಂತಿದೆ. ಇಡೀ ಸಿನಿಮಾ ಸೆಟ್ಗಳಲ್ಲೇ ಚಿತ್ರಿಸಿದ್ದು ಹಾಡುಗಳನ್ನು ಕೂಡ ಅದರ ಚೌಕಟ್ಟಿನಲ್ಲಿ ತುಂಬಾ ಅದ್ಭುತವಾಗಿ ಕಟ್ಟಿಕೊಡಲಾಗಿದೆ. ಅದರಲ್ಲೂ ಇದು ಚಿತ್ರದ ನಾಯಕ ನಾಯಕಿಯ ನಿಷ್ಕಲ್ಮಶ ಮನಸ್ಸುಗಳ ಜೀವನೋತ್ಸಾಹವನ್ನ ವಿವರಿಸಿ ಹೇಳ್ತದೆ. ನೀನೊಬ್ಬ ಕಳ್ಳ, ನೀನೊಬ್ಬ ಕೊಲೆಗಾರ, ನನ್ನ ಆಲೋಚನೆಗಳನ್ನ ಕದ್ದ ಕಳ್ಳ, ನನ್ನ ಕೋಪವನ್ನ ಕೊಂದ ಕೊಲೆಗಾರ. ಋಣಿ ನಿನಗೆ ನಾನು, ಇರು ಜೊತೆಯಾಗಿ ಹೀಗೆ ನೀನು. ಇಟ್ಟಂಥ ಎಲ್ಲ ಹೆಜ್ಜೆ
ಮತ್ತೆ ಸಾಗುವಂತೆ ಹೇಗಾಯಿತೋ ಈ ಸೋಜಿಗ ಆಕರ್ಷಕ. ರಾಗ ಸಿನಿಮಾ ಹೆಸರು ತಕ್ಕನಂಗೆ ಒಂದು ಮ್ಯೂಸಿಕಲ್ ಸಬ್ಜೆಕ್ಟ್. ಸೊ ಆದ್ದರಿಂದ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ಗೆ ಮ್ಯೂಸಿಕ್ ಮಾಡಬೇಕಾದ್ರೆ ಸ್ವಲ್ಪ ಚಾಲೆಂಜಿಂಗ್, ಯಾಕಂದರೆ ಅವರ ಫೀಲ್ನ ಎನ್ಹಾನ್ಸ್ ಮಾಡೋಂಥ ಮ್ಯೂಸಿಕ್ ಆಗಬೇಕು. ಸೊ ಅದನ್ನು ಮಾಡೋದಕ್ಕೆ ಒಂದು ತುಂಬ ಮಜಾ ಆಯಿತು. ಚಾಲೆಂಜ್ ಅನ್ನೋದಕ್ಕಿಂತ ಇಟ್ ವಾಸ್ ರಿಯಲಿ ಫನ್ ಆ್ಯಂಡ್ ನಮ್ಮನ್ನು ನಾವೇ ಒಂದು ಇನ್ವೆಂಟ್ ಮಾಡ್ಕೊಳ್ಳೋ ಥರದ್ದು ಒಂದು ಕೆಲಸ. ಇನ್ನು ಕವಿರಾಜ್ ಸಾಹಿತ್ಯ, ಅರ್ಮಾನ್ ಮಲಿಕ್ ಕಂಠದಲ್ಲಿನ ಆಲಿಸುಬ ಆಲಿಸುಬ ಮೌನಗಳ ರಾಗ ಅನ್ನುವ ಹಾಡು ಚಿತ್ರದ ಮತ್ತೊಂದು ಸ್ಪೆಷಲ್ ಸಾಂಗ್. ಇದು ನಾಯಕ ನಟನ ಜೀವನ ಶೈಲಿಯನ್ನ ತಿಳಿಸೋ ಹಾಡಾಗಿದ್ದು, ಮಿತ್ರ ಈ ಹಾಡಿನ ಕೇಂದ್ರ ಬಿಂದುವಾಗಿರುವುದು ವಿಶೇಷ. ಕುರುಡನೊಬ್ಬ ಜೀವನವನ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಎನ್ನುವುದಕ್ಕೆ ಈ ಹಾಡು ಉತ್ತಮ ನಿದರ್ಶನವಾಗಲಿದೆ. ಅದರಲ್ಲೂ ಮಿತ್ರ ಈ ಪಾತ್ರಕ್ಕೆ ಜೀವ ತುಂಬಿರೋ ಪರಿ ನೋಡಿದ್ರೆ ಭೇಷ್ ಅನ್ನುವಂತಿದೆ. ಅವರ ಆಂಗಿಕ ಭಾಷೆ, ಡ್ರೆಸ್ ಸೆನ್ಸ್, ಲೊಕೇಶನ್ಸ್, ಬುದ್ಧಿವಂತಿಕೆ ಎಲ್ಲವೂ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಆಲಿಸುವ ಆಲಿಸುವ ಮೌನಗಳ ರಾಗ, ಆಲಿಸುತ್ತ ಆಲಿಸುತ್ತ ಎದೆಯಲ್ಲಿ ಅನುರಾಗ. ಮೂರು ಬೀಸ್ಗಳನ್ನು ಬೇಕಾದ್ರೆ ಒಟ್ಟಿಗೆ ಸೇರಿಸಬಹುದು, ಆದ್ರೆ ಮೂರು ಜಡೆ ಒಟ್ಟಿಗೆ ಸೇರ್ಸಕ್ಕಾಗಲ್ಲ. ಏನ್ ಮಿತ್ರ ಫುಲ್ ಮಿಂಚ್ತಾ ಇದ್ಯಾ? ಏನ್ ಚಂದ್ರಣ್ಣ, ಸವಿತಾ ಆಂಟಿ ಸೆಂಟು ವಾಸನೆ ಬರ್ತಾ ಇದೆ. ಅಯ್ಯೋ ನಿಮ್ಮ ನೆನ್ನೆ ನನ್ನ ಹತ್ರ ಮಠಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಆ ಮಿಟಿಕ್ಲಾಡಿ ಮನೆಗೆ ಹೋಗಿದ್ಯಾ? ನಸುಕು ಅನ್ನೋದು ಬದುಕು ಮತ್ತೊಮ್ಮೆ ಅರಳುವ ಸೂಚನೆ. ಇರುಳು ಕಳೆದಂತೆ ರವಿಯ ಈ ಮಾಯೆಗೆ ವಂದನೆ. ಬೆಳಕು ತಾ ಬಂದು ಕೊಳಕು ಮನಸ್ಸನ್ನು ತೊಳೆಯಲಿ ಮೆಲ್ಲನೆ. ಸಕಲ ಜೀವಕ್ಕೂ ಒಳಿತೆ ಆಗೋದಕ್ಕೆ ಪ್ರಾರ್ಥನೆ. ಉಸಿರಿನೊಳಗೆ ಜೀವರಾಗ, ಹೃದಯದೊಳಗೆ ಭಾವರಾಗ. ಅರ್ಜುನ್ ಜನ್ಯ ಅವರ ಒಂದು ಡಿಫ್ರೆಂಟ್ ವೆರೈಟಿ ಹಾಡುಗಳನ್ನು ಭಾಳ ಇಷ್ಟಪಟ್ಟಿದ್ದಾರೆ. ಸಾಹಿತ್ಯಕ್ಕೆ ಮನೆದ ಎಲ್ಲರೂ ಖುಷಿಪಟ್ಟಿದ್ದಾರೆ. ಒಂದು ರೆಗ್ಯುಲರ್ ಮ್ಯೂಸಿಕನ್ನು ಕೇಳಿ ಸ್ವಲ್ಪ ಬೇಜಾರಾದಂಥ ಪ್ರೇಕ್ಷಕರು ಒಂದು ಹೊಸ ಥರದ ಒಂದು ಹೊಸ ಶೈಲಿಯ ಹಾಡುಗಳನ್ನು ಕೇಳಿ ಖಂಡಿತ ಇಷ್ಟಪಟ್ಟಿದ್ದಾರೆ. ಇನ್ನು ಕೇಳಿದವರು ಕೇಳಿ ಇಷ್ಟಪಡ್ತಾರೆ ಅನ್ನೋ ಖುಷಿ ನನಗಿದೆ. ಇದೊಂದು ವಿಜುವಲ್ ಟ್ರೀಟ್ ಇರುವಂಥ ಸಿನಿಮಾ, ಜೊತೆಗೆ ಮ್ಯೂಸಿಕಲ್ ಟ್ರೀಟ್ ಇದೆ. ಇದು ಮ್ಯೂಸಿಕಲ್ ಲವ್ ಸ್ಟೋರಿ ಇದು. ಹಾಗಾಗಿ ಹಾಡುಗಳು ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಈಗ ಆಡಿಯೋ ರಿಲೀಸ್ ಆಗಿದೆ, ಪ್ರಾಬ್ಲಿ ಆಡಿಯೋ ಗ್ರೋ ಆಗೋಕ್ಕೆ ಒಂದು ಚಿಕ್ಕ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಆ್ಯಸ್ ವಿ ಆರ್ ಗ್ರೋಯಿಂಗ್ ಅದರ್ ಸಿನಿಮಾಸ್ ಡೇಟ್ಸು ಇದೆ. ಸೊ ಎಲ್ಲ ಮ್ಯಾಚ್ ಮಾಡಿ ಪ್ರಾಬ್ಲಿ 3 weeks from now or 4 weeks from now ಡೆಫಿನೆಟ್ ಆಗಿ ಸಿನಿಮಾ ತೆರೆ ಮುಂದೆ ಬರುತ್ತೆ. ಬಿಕಾಸ್ ಸಿನಿಮಾ ಇಸ್ ಆಲ್ಮೋಸ್ಟ್ ರೆಡಿ. ಒಂದು ಸೆನ್ಸರ್ ಅಂತ ಮುಗಿದ್ರೆ ಸಿನಿಮಾ ಡೇಟ್ ಅನೌನ್ಸ್ ಆಗುತ್ತೆ. ಒಟ್ಟಾರೆ ಮಿತ್ರ ಕನಸಿನ ಸಿನಿಮಾ ಇದಾಗಿದ್ದು, ಮೇಕಿಂಗ್ ನಿಂದ ಸ್ಯಾಂಡಲ್ವುಡ್ ನಲ್ಲಿ ಗಮನ ಸೆಳೆದಿದೆ. ಟ್ರೈಲರ್ನಷ್ಟೇ ಸ್ಪೆಷಲ್ ಅನ್ಸಿವೆ ಹಾಡುಗಳು. ಸದ್ಯ ಹಾಡುಗಳ ಮೂಲಕ ರಾಗ ಚಿತ್ರದ ಸ್ಟೋರಿ ಲೈನ್ ಬಿಟ್ಟುಕೊಟ್ಟಿರೋ ಚಿತ್ರತಂಡ ಆದಷ್ಟು ಬೇಗ ಚಿತ್ರವನ್ನ ತೆರೆಗೆ ತರುವ ಸನ್ನಾಹದಲ್ಲಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಅಮ್ಮನ ಲಾಲಿಯೇ ಮೊತ್ತ ಮೊದಲ ರಾಗ, ಗಂಧನ ಅಳುವಲು ಚಂದದೊಂದು ರಾಗ. ಮಾತೆಯ ಸ್ಮರಣೆಯೇ ಕೊನೆಯೇರದ ರಾಗ, ತಾಯಿಯ ಹರಕೆಯೇ